ಗೃಹಿಣಿಯರಿಗೆ ಮಾತ್ರ ಒಂದಿಷ್ಟು ಟಿಪ್ಸ್. 1. ಹುಣಸೆ ಹಣ್ಣನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟರೆ ಹುಳು ಬೀಳುವುದಿಲ್ಲ, ಆದರೆ ಬೀಜ ತೆಗೆದು ಒಣಗಿಸಬೇಕು. 2. ದವಸ ಧಾನ್ಯಗಳನ್ನು ಹಾಗೂ ಯಾವುದೇ ಹಿಟ್ಟನ್ನು ಶುಚಿ ಮಾಡಿದ ನಂತರ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ನಂತರ ಡಬ್ಬಿಗಳಲ್ಲಿ ಇಟ್ಟರೆ ಅವು ತೇವವಾಗುವುದಿಲ್ಲ. 3. ಗಸಗಸೆಯನ್ನು ಸ್ವಲ್ಪ ಹುರಿದಿಟ್ಟರೆ ಹುಳುಗಳು ಬರುವುದಿಲ್ಲ. 4. ಈರುಳ್ಳಿಯನ್ನು ಗಾಳಿಯಾಡುವಂತಹ ತಂತಿಯ ಬುಟ್ಟಿಯಲ್ಲಿ ಹಾಕಿಟ್ಟರೆ ಅವು ಬೇಗ ಕೊಳೆಯುವುದಿಲ್ಲ. 5. ಪುಡಿ ಉಪ್ಪು ಇಡುವ ಶೀಶೆಗಳಲ್ಲಿ ಸಿಲಿಕಾನ್ ಕಾಗದದ ಚೀಲಗಳಲ್ಲಿ ಇಟ್ಟರೆ ಅದು ಶೀಘ್ರ ದ್ರವಿಸುವುದಿಲ್ಲ. 6. ರವೆಯನ್ನು ಎಣ್ಣೆ ಹಾಕದೆ ಹುರಿದಿಟ್ಟರೆ 4-5 ವಾರದವರೆಗೆ ಹುಳು ಬೀಳುವುದಿಲ್ಲ. 7. ಶುಂಠಿಯನ್ನು ಪಾಟ್ ಇಲ್ಲವೇ ಹಿತ್ತಲಿನಲ್ಲಿ ಮಣ್ಣಿನೊಳಗೆ ಹೂತಿಟ್ಟು ಅಗತ್ಯ ಬಿದ್ದಾಗ ತೆಗೆದುಕೊಂಡಲ್ಲಿ ಹೆಚ್ಚು ಕಾಲ ಫ್ರೆಶ್ ಆಗಿರುತ್ತದೆ. 8. 1 ಕಿಲೋ ಗಸಗಸೆಗೆ 2 ಕಪ್ಪು ಸಕ್ಕರೆ ಸೇರಿಸಿಟ್ಟರೆ ಅದು 6-7 ತಿಂಗಳವರೆಗೆ ಕೆಡುವುದಿಲ್ಲ. 9. ಜೀರಿಗೆ, ಕೊತ್ತಂಬರಿ, ಬೀಜ, ಎಳ್ಳು ಮುಂತಾದ ಕಾಳುಗಳನ್ನು ಬಟ್ಟೆಯ ಚೀಲದಲ್ಲಿ ಕಟ್ಟಿಟ್ಟರೆ ಬಹಳ ಸಮಯದವರೆಗೆ ಹುಳು ಬೀಳುವುದಿಲ್ಲ. 10. ಹಸಿ ಸುಣ್ಣದ ಡಬ್ಬಿಯಲ್ಲಿ 1 ಚೂರು ಕಲ್ಲು ಸಕ್ಕರೆ ಹಾಕಿಟ್ಟರೆ ನೀರಿನ ಅಂಶ ಆರುವುದಿಲ್ಲ. 11. ಒದ್ದೆಯಾಗಿರುವ ಕಪಾಟುಗಳಲ್ಲಿ ಸುಣ್ಣದ ಕಲ್ಲನ್ನು ಇಟ್ಟರೆ ಅದು ನೀರಿನ ಅಂಶವನ್ನೆಲ್ಲ ಹೀರಿಕೊಳ್ಳುತ್ತದೆ. 12. ಇಂಗನ್ನು ಬೇಳೆಯ ಡಬ್ಬಿಯಲ್ಲಿಟ್ಟರೆ ಅದು ಬಹಳ ದಿನಗಳವರೆಗೆ ಗಟ್ಟಿಯಾಗಿಯೇ ಇರುತ್ತದೆ. 13. ಕಡ್ಲೆಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ, ಜೀರಿಗೆ, ಧನ್ಯ, ಎಳ್ಳು ಮುಂತಾದ ಸಾಮಾನುಗಳನ್ನು ಸ್ವಲ್ಪ ಹುರಿದು ಆರಿಸಿ ಡಬ್ಬಿಗಳಲ್ಲಿ ತುಂಬಿಟ್ಟರೆ ಬಹಳ ದಿನಗಳವರೆಗೆ ಹುಳು ಬೀಳುವುದಿಲ್ಲ. 14. 1 ದೊಡ್ಡ ಸುಣ್ಣದ ಡಬ್ಬಿಗೆ 2 ಚಮಚ ಸಕ್ಕರೆ ಮತ್ತು ಅರ್ಧ ಹೋಳು ನಿಂಬೆ ರಸವನ್ನು ಹಿಂಡಿಟ್ಟರೆ ಅದು ಅನೇಕ ತಿಂಗಳವರೆಗೆ ಹಸಿಯಾಗಿಯೇ ಉಳಿದಿರುತ್ತದೆ. 15. ಹಿಟ್ಟುಗಳನ್ನು ಹಾಗೂ ಧಾನ್ಯಗಳನ್ನು ಒದ್ದೆಯಾದ ಕೈಗಳಿಂದ ಅಥವಾ ಒದ್ದೆ ಚಮಚಗಳಿಂದ ಮುಟ್ಟಬೇಡಿ. ಸ್ವಲ್ಪ ನೀರಿನ ಅಂಶ ಈ ಪದಾರ್ಥಗಳಿಗೆ ಸೋಕಿದರೂ ಅದಕ್ಕೆ ಹುಳುಗಳು ಬೀಳುತ್ತವೆ ಮತ್ತೆ ಶೀಘ್ರವೇ ಬೂಸ್ಟ್ ಹಿಡಿಯುತ್ತದೆ. 16. ಗಿರಣಿಗೆ ಹಾಕಿಸಿಕೊಂಡು ಬಂದ ಹಿಟ್ಟನ್ನು ಗಾಳಿಯಲ್ಲಿ ಆರಿಸಿ ತಣ್ಣಗಾದ ಮೇಲೆ ಡಬ್ಬಿಯಲ್ಲಿ ಚೆನ್ನಾಗಿ ಒತ್ತಿ ತುಂಬಿ ಇಡುವುದರಿಂದ ಬೇಗನೆ ಹುಳು ಬೀಳುವುದಿಲ್ಲ. 17. ತೆಂಗಿನಕಾಯಿಯ ತುರಿಗೆ ಸ್ವಲ್ಪ ಉಪ್ಪು ಬೆರೆಸಿ ಇಟ್ಟರೆ 3 ದಿನಗಳವರೆಗೆ ಕೆಡದೆ ಇರುತ್ತದೆ. 18. ತೆಂಗಿನ ಹೋಳುಗಳು ಹೆಚ್ಚಾಗಿದ್ದರೆ ಅವುಗಳನ್ನು ತುರಿದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ತುಂಬಿಟ್ಟುಕೊಂಡರೆ 15 ದಿನಗಳವರೆಗೆ ಉಪಯೋಗಿಸಿಕೊಳ್ಳಬಹುದು. 19. ಒಡೆದ ತೆಂಗಿನಕಾಯಿ ಕೆಡದೇ ಇರಲು ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹೋಳುಗಳನ್ನು ಮುಳುಗಿಸಿಡಬೇಕು. 20. ತೆಂಗಿನ ಒಡೆದ ಹೋಳುಗಳಿಗೆ ಬೂಸ್ಟ್ ಬರುವುದನ್ನು ತಪ್ಪಿಸಲು ಅದನ್ನು ನೀರಿನಿಂದ ದಿನವೂ 2 ಬಾರಿ ತೊಳೆಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.